ನೀರು ಪ್ರಮುಖವಾಗಿ ಕುಡಿ ನೀರು ಜನರಿಗೆ ಹಾಗೂ ಜಾನುವಾರುಗಳಿಗೆ, ಆಮೇಲೆ ಬಿತ್ತನೆ ಬೀಜ, ಗೊಬ್ಬರ, ಮೇವು, ಈ ಎಲ್ಲ ವಿಚಾರ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಆಗಿದೆ. ಆಲಮಟ್ಟಿ ಮತ್ತು ನಾರಾಯಣಪುರ ಡ್ಯಾಮ್ನಿಂದ, ಕೃಷ್ಣಾ ನದಿಯಿಂದ ಮತ್ತು ಭೀಮಾ ನದಿಯಿಂದ ಏನೇನು ನಮ್ಮ ಮಲ್ಟಿ ವಿಲೇಜ್ ಸ್ಕೀಮ್ಸ್ ಇದ್ದಾವೆ, ಕುಡಿ ನೀರಿನ ಯೋಜನೆಗಳಿದೆ, ಅದೆಲ್ಲವೂ ಕೂಡ ಸವಿಸ್ತಾರವಾಗಿ ಇವತ್ತೊಂದು ದಿವಸ ಚರ್ಚೆಯನ್ನು ಮಾಡಿದ್ದೀವಿ. ಸೂಕ್ತವಾದಂಥ ಸೂಚನೆಗಳನ್ನ ಕೂಡ ಕೊಟ್ಟಿದ್ದೀವಿ. ಮಹಾರಾಷ್ಟ್ರದಿಂದ ಭೀಮಾ ನದಿಗೆ ಮತ್ತು ಕೃಷ್ಣಾ ನದಿಗೆ 2 TMC ನೀರನ್ನು ಕೇಳಬೇಕು ಅಂಥೇಳಿ ಈಗಾಗಲೇ ಮುಖ್ಯಮಂತ್ರಿಗಳು, ಹಿರಿಯ ಅಧಿಕಾರಿಗಳೆಲ್ಲನೂ ಕೂಡ ಅದ್ರ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಆದರೆ ಅಲ್ಲಿನೂ ಕೂಡ ಸ್ವಲ್ಪ ಸಮಸ್ಯೆಗಳು, ಯಾಕಂದರೆ ಮಳೆಗಾಲ ಇವತ್ತು ದಿವಸ ಎಲ್ಲಿನೂ ಕೂಡ ಆಗಿಲ್ಲ, ಮಳೆ ಎಲ್ಲಿನೂ ಕೂಡ ಆಗಿಲ್ಲ, ಇನ್ಫ್ಲೋಸ್ ಇಲ್ಲ. ಆಮೇಲೆ ಈಗ ಅಲ್ಲಿನೋ ಅಂಥೇಳಿ ಏನೊಂದು ಫ್ಯಾಕ್ಟ್ರಿ ಇವತ್ತೊಂದು ದಿವಸ ಸೈಂಟಿಸ್ಟು ವೆದರ್ ಫೋರ್ಕಾಸ್ಟ್ನವರು ಇದು ಮಾಡ್ತಾ ಇದ್ದಾರೆ. ಯಾಕಂದರೆ ಈಗಾಗಲೇ ಅದನ್ನು ನಮ್ಮ CO ಋಷಿ ಅವರು ಸುದೀರ್ಘವಾಗಿ ಬ್ರೀಫ್ ಮಾಡಿದ್ದಾರೆ, ಯಾವ ರೀತಿ ಈ ಅಲ್ಲಿನೋ ಕ್ರಿಯೇಟ್ ಆಗುತ್ತೆ. ಪ್ಯಾಸಿಫಿಕ್ ಓಷನ್ನಿಂದ ಇವತ್ತು ನಮಗೆ ಏನೋ ಅಲ್ಲಿ ಟೆಂಪ್ರೇಚರ್ ಇವತ್ತು ದಿವಸ ವೇರಿಯೇಷನ್ಸ್ ಆಗ್ತದೆ, ಅದರಿಂದ ಇವತ್ತು ದಿವಸ ಈ ಎಲ್ಲ ಎಫೆಕ್ಟ್ಸು ನಮಗೆ ಆಗ್ತಾಯಿದೆ ಅಂತೇಳಿ ಕೂಡ ಹೇಳಿದ್ದಾರೆ. ಇದಾಗೂ IMD ಅವರು ಒಂದು ಪ್ರೊಡಿಕ್ಷನ್ ಮಾಡಿದರೆ ಬಹುಶಃ ಜುಲೈ 2nd ವೀಕ್ನಿಂದ ಒಂದು ಸ್ವಲ್ಪ ಮಳೆ ಬರ್ಬೋದು ಅಂತ ಒಂದು ಆಶೆಯನ್ನು ಇವತ್ತು ಕೂಡ ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಸಂಪೂರ್ಣವಾಗಿ ನಾವು ಎಲ್ಲ ಕಡೆ ಏನು ಡ್ಯಾಮ್ಸ್ನಲ್ಲಿ ನೀರಿದೆ, ಈ ಹೋದ ವರ್ಷ ಈಗ ಉದಾಹರಣೆಗಾಗಿ ಸುಮಾರು 58 TMC ನೀರಿತ್ತು ಎಲ್ಲಿ ಆಲಮಟ್ಟಿ ಅಣೆಕಟ್ಟಿನಲ್ಲಿ. ಈಗ ನಮ್ಮ ಕಡೆ ಕೇವಲ 3.8 TMC ನೀರಿದೆ. ಅಂದರೆ ಇದರ ಅರ್ಥ ನಾವು 50 TMCಯನ್ನು ಇವರೆಲ್ಲ ಖರ್ಚು ಮಾಡಿಬಿಟ್ಟಿದ್ದಾರೆ, ನೀರಿದು ಮಾಡಿದ್ದಾರೆ. ಇನ್ಫ್ಲೋಸ್ ಇವತ್ತೊಂದು ದಿವಸ ಮೇದಿಂದ ಏನು ಬರ್ತಾಯಿತ್ತು, ಒಂದೇ ದಿವಸದಲ್ಲಿ 4 TMC ನೀರು ಬಂದಿತ್ತು. ಈ ದಿವಸಿಗೆ ಒಂದು 24 ಅವರ್ಸ್ನಾಗ 4 TMC ನೀರು ಬಂದಿತ್ತು. ಹೀಗಾಗಿ ಇನ್ಫ್ಲೋಸ್ದಿಂದ ನಮಗೆ ಅದು 50 TMC ನೀರು ಬರಬೇಕಾಗಿತ್ತು. ಈ ಟೈಮ್ನಲ್ಲಿ ಆ 50 TMC ನೀರು ನಮಗೆ ಬಂದಿಲ್ಲ ಇವತ್ತು ದಿವಸ. ಇದು ವಾಸ್ತವ ಸಂಗತಿ. ಹೀಗಾಗಿ ನಮ್ಗೆ 3.8 TMC ನೀರಲ್ಲಿ ಉಳಿದಿದೆ. 6 TMC ನಮಗೆ ನಾರಾಯಣಪುರದಲ್ಲಿ ಒಂದು 6 TMC ನೀರು ಉಳಿದಿದೆ. ಆ ನೀರನ್ನು ನಾವು ಮುಂದೆ ಇನ್ಫ್ಲೋಸ್ ಆಗಿ ಮುಂದೆ ಇದು ಆದಮೇಲೆ ಏನು ನಮ್ಮದು ಪೊಸಿಷನ್ ಬರ್ತದೆ, ಕಾಲಕ್ಕೂ ಅದನ್ನು ನಾವು ರಿವ್ಯೂ ಮಾಡಿ ಮುಂದೆ ಕೃಷಿಗಾಗಿ ನೀರು ಕೊಡುವಂಥದ್ದು ಎಲ್ಲನೂ ಕೂಡ ನಡೀತದೆ. ಅಲ್ಲಿವರೆಗೆ ನಾವು ಅನಿವಾರ್ಯ ಪರಿಸ್ಥಿತಿ, ಹೀಗಾಗಿ ನಾವು ಕುಡಿ ನೀರಿಗೆ ನಾವು ಕೊಡಬೇಕಾಗ್ತದೆ. ರೈತರು ಸ್ವಲ್ಪ ಅಸಮಾಧಾನಗೊಳ್ತಾರೆ, ಸ್ವಲ್ಪ ಅವ್ರಿಗೆ ಆಸೆ ಇರ್ತದೆ, ತಪ್ಪಲ್ಲ ಅದು ಒಂದು ದಿವಸ. ಆದರೆ ಈಗ ಕುಡಿ ನೀರು ಕೊಡದಿದ್ದರೆ ನಾವು ಭಾಳ ಇದು ಆಗ್ತದೆ. ನಾನಿವತ್ತು ಸಂಪೂರ್ಣವಾಗಿ ತಾವು ಕೂಡ ಅದನ್ನು ವೀಕ್ಷಿಸಿದ್ರಿ. ಎಲ್ಲ ಕುಡಿ ನೀರಿಂದ ಏನೇನು ಸಮಸ್ಯೆ ಇದೆ ಡಿಟೇಲಾಗಿ ನಾವು ದಿವಸ ನಾವು ಹೋಗಿದ್ದೀವಿ. ಒಂದು ಡ್ಯಾಮ್ನಲ್ಲಿರೋ ನೀರಿಂದ ಮಲ್ಟಿ ವಿಲೇಜ್ ಸ್ಕೀಮು, ಕೆರೆಗಳಿಂದ ಏನು ಮಲ್ಟಿ ವಿಲೇಜ್ ಸ್ಕೀಮ್ಸ್ ಇದ್ದಾವೆ, ಬೋರ್ವೆಲ್ಗಳೇನು ಅವಕಾಶ ಇದ್ದಾವೆ. ಮತ್ತು ಈಗ ನಾವು ಬೋರ್ ಹೊಡೆದು ಮೋಟ್ರ್ ಕುಂಡ್ರಿಸಿ ವಿದ್ಯುತ್ ಶಕ್ತಿ ಕನೆಕ್ಷನ್ ಕೊಟ್ಟು ಪೈಪ್ಲೈನ್ ಮಾಡೋಷ್ಟರಲ್ಲಿ ಭಾಳ ಸಮಯ ಹಾಳಾಗ್ತದೆ. ಭಾಳ ಇದು ನಾವು ಹಿಂದಿನಿಂದ ಅನುಭವ ಇದೆ. ಒತ್ತಾಯ ನಮ್ಮೆಲ್ಲ ಶಾಸಕರ ಮೇಲೆ ಸ್ವಾಭಾವಿಕವಾಗಿ ಬೋರ್ವೆಲ್ ಹೊಡೆಸ್ರಿ ಅಂತ ಊರಾಗಿರ್ತದೆ. ಅದಕ್ಕೆ ನಾವು ಈಗ ಪ್ರೈವೇಟ್ ಬೋರ್ವೆಲ್ಸ್ ಏನಿದ್ದಾವೆ ವಿಜಯಪುರ ನಗರ ಹಿಡ್ಕೊಂಡು, ವಿಜಯಪುರ ನಗರದಲ್ಲಿ ಬಾವಿಗಳನ್ನ ಏನಿದ್ದಾವೆ ಏನು ಸ್ವಚ್ಛ ಮಾಡಿದ್ದೀವಿ. ಆ ನೀರಿನ ಬಾವಿಗಳನ್ನ ಅದನ್ನು ಕುಡಿಲಿಕ್ಕೆ ನಾವು ಏನು ನದಿ ಮೂಲದ ನೀರಿನಿಂದ ಬಳಸ್ಕೊಂಡು ನಮ್ಮ ಬಟ್ಟೆ ಒಗಿಲಿಕ್ಕೆ, ಪಾತ್ರೆ ತೊಳೆಯೋಕ್ಕೆ, ಬೇರೆ ಎಲ್ಲ ಆ್ಯಕ್ಟಿವಿಟೀಸ್ಗೆ, ಗಾರ್ಡನ್ಗೆ ಮತ್ತು ವೆಹಿಕಲ್ಸ್ ತೊಳೆಯೋಕ್ಕಾಗಲಿ, ಮನೆ ತೊಳೆಯೋಕ್ಕಾಗಲಿ, ಇದನ್ನು ನಾವು ಆ ಬಾವಿಗಳನ್ನ ಇದನ್ನೆಲ್ಲ ನೀರನ್ನು ಟೆಸ್ಟ್ ಮಾಡಿ ಬೋರ್ವೆಲ್ಗಳನ್ನ ಮಾಡಬೇಕು. ಇಲ್ಲಿನೂ ಕೂಡ ಸಿಟಿಯಲ್ಲಿ ಕೂಡ ಬೋರ್ವೆಲ್ಸ್ ಏನು ನಮ್ಮ ಈಗಾಗಲೇ ಕಾರ್ಪೊರೇಷನ್ ಬೋರ್ವೆಲ್ಸ್ ಇದ್ದಾವೆ, ಅದ್ರ ಜೊತೆಗೆ ಪ್ರೈವೇಟ್ ಬೋರ್ವೆಲ್ಸು. ಅದೇ ರೀತಿ ಜಿಲ್ಲಾ ಪಂಚಾಯತ್ CO ಅವ್ರ ಕಡೆಯಿಂದ ಎಲ್ಲ ಹಳ್ಳಿಯಲ್ಲಿ ಸ್ವಲ್ಪ ಪ್ರೈವೇಟ್ ಬೋರ್ವೆಲ್ಸ್ ಬಾವಿಗಳಿದ್ದಾವೆ, ಅವನ್ನೆಲ್ಲ ತೆಗೆದುಕೊಂಡು ಆ ಮೂಲಕ ನೀರು ಸರಬರಾಜು ಮಾಡೋದು. ಯಾಕಂದರೆ ಟೆಸ್ಟೆಡ್ ಇರ್ತದೆ. ಈಗಾಗಲೇ ನಾವು ಬೋರ್ ಹೊಡೆದಾಗ ನೀರು ಬೀಳ್ತದೆಯಲ್ಲೋ ಗೊತ್ತಿಲ್ಲ, ನೀರು ಬಿದ್ದ ಮೇಲೆ ಅದಕ್ಕೆ ಮೋಟ್ರ್ ಕುಂಡಿಸ್ಬೇಕು, ಆ ಮೋಟ್ರ್ KEB ಕನೆಕ್ಷನ್ಗೆ ಹೋಗ್ಬೇಕು. ಇದೆಲ್ಲನೂ ಇಟ್ಸ್ ಲೆಂಗ್ದಿ ಪ್ರೊಸೆಸ್ಸು ಮತ್ತು ಡೆಫಿನೆಟ್ ಸೋರ್ಸಸ್ ಅಲ್ಲ. ಹೀಗಾಗಿ ಮೇನ್ಲಿ ಪ್ರೈವೇಟ್ ಬೋರ್ವೆಲ್ಸಿಂದ ಮತ್ತು ಇದ್ದಂಥ ನೀರನ್ನು ಏನದು ನಮ್ಮ ಡ್ಯಾಮ್ನಲ್ಲಿರ್ಬೋದು, ಕೆರೆಯಲ್ಲ ಸ್ವಲ್ಪ ಜಾಗರೂಕತೆಯಿಂದ ಅದನ್ನು ನಾವು ಬಳಸ್ಕೊಳ್ಬೇಕು. ಆಮೇಲೆ ಅದನ್ನು ಬಳಸ್ಕೊಳ್ಳೋದ್ರ ಜೊತೆಗೆ ಈ ಟ್ಯಾಂಕರ್ ಮೂಲಕ ಅವಶ್ಯಕ ಬಿದ್ದರೆ ನಾವು ಅದನ್ನು ಆ ಪರಿಸ್ಥಿತಿ ಬರಬಾರ್ದು ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಆದರೆ ಅಂಥದ್ದು ಏನಾದರೂ ಬಂದರೂ ಕೂಡ ನಾವು ನಿಭಾಯಿಸುವಂಥದ್ದು ಕೂಡ ಇರಬೇಕು. ಹೀಗಾಗಿ ಎಲ್ಲನೂ ಕೂಡ ಸುದೀರ್ಘವಾಗಿ ಇವತ್ತು ದಿವಸ ರಿವ್ಯೂ ಆಗಿದೆ. ಆಮೇಲೆ
ಫೌಡ್ರನ್ನು ಕೂಡ ಇವತ್ತು ದಿವಸ ಇನ್ನೂ ಬಂದಿಲ್ಲ ಅಂತೇಳಿ ವಾಟ್ ಫೌಡ್ರಿಗೆ ಕಿಟ್ಸ್ ಅದನ್ನು ಕೂಡ ತರಿಸ್ಕೊಳ್ಬೇಕು ಅಂತೇಳಿ ಒಂದು ತಿಂಗಳಾಯಿತು ಬೇಡಿಕೆ ಅದನ್ನು ಜಿಲ್ಲಾಧಿಕಾರಿಗಳು ಮತ್ತು ನಾನು ಇದನ್ನು ಮಾಡ್ತೀವಿ. ಮತ್ತು ನಮ್ಮ ರಾಜ್ಯದಿಂದ ನಮ್ಮ ಜಿಲ್ಲೆಯಿಂದ ಏನು ಕಣಿಕೆ ವಿಶೇಷವಾಗಿ ನಮಗೆ ಏನಂದರೆ ಈ ಡೋನ್ ಆದಮೇಲೆ ಬ್ಲ್ಯಾಕ್ ಕಾಟನ್ ಸಾಯಿಲಲ್ಲಿ ಕಣಿಕೆ ಮೇವಿದೆ. ಅದು ಮೇವು ನಮಗಿನ್ನೂ 2-3 ತಿಂಗಳ ಆಗಸ್ಟ್ ಇದೆ. ಅದನ್ನು ಬೇರೆ ರಾಜ್ಯಕ್ಕೆ ಹೋಗುವಂಥದ್ದಾಗಲಿ ಬೇರೆ ಜಿಲ್ಲೆಗಳಿಗೆ ಹೋಗುವಂಥದ್ದಾಗಲಿ ಅದು ಆಗಬಾರ್ದು. ಬೇರೆ ಜಿಲ್ಲೆಗೆ ಹೋದರೂ ನಮ್ಮವರೇ ಇರ್ತಾರೆ, ಮತ್ತು ಅಲ್ಲಿಂದ ಮತ್ತೆ ಬೇರೆ ಬೇರೆ ಬೆಳಗಾವಿಗೆ ಹೋಗಿ ಅಲ್ಲಿಂದ ಮತ್ತೆ ಮಹಾರಾಷ್ಟ್ರಕ್ಕೆ ಹೋಗುವಂಥ ಎಲ್ಲವೂ ಕೂಡ ಸಾಧ್ಯತೆಗಳಿರ್ತವೆ. ಅದಕ್ಕೆ ಚೆಕ್ ಪೋಸ್ಟ್ ಮಾಡಿ ನಾನು SP ಅವರಿಗೆ ಕಟ್ಟುನಿಟ್ಟದ ಅಂತ ಕೊಟ್ಟೆ. ಅವ್ರು ಮೀಟಿಂಗ್ ಮಾಡಿ ಅದನ್ನು ಅಲ್ಲಿ ಕೂಡ ಈ ಮೇವು ಸಹ ನಮ್ಮಲ್ಲಿ ಉಳಿಬೇಕು ಅನ್ನೋದನ್ನು ಕೂಡ ಇದೆ. ಆಮೇಲೆ ವಿದ್ಯುತ್ ಶಕ್ತಿನೂ ಕೂಡ ಎಲ್ಲ ಇದಕ್ಕೆ ಏನು ಡ್ರಿಂಕಿಂಗ್ ವಾಟರ್ ಸ್ಕೀಮ್ಸ್ ಇದ್ದಾವೆ, ಇಮಿಡಿಯೇಟಾಗಿ ಅದನ್ನು ಕೊಡಬೇಕು, ಪೆಂಡಿಂಗ್ ಇರೋದನ್ನು ಕೂಡ ಕ್ಲಿಯರ್ ಮಾಡಬೇಕು ಅಂತೇಳಿ. ಆಮೇಲೆ ಫರ್ಟಿಲೈಸರ್ದು ಕೂಡ ನಾವು ರಿವ್ಯೂ ಮಾಡಿದ್ವಿ. ಇವತ್ತೊಂದು ಸ್ವಲ್ಪ ಕಂಫರ್ಟೇಬಲ್ ಆಗಿ ಅವ್ರಿಗೆ ಬಿಕಾಸ್ ಆಫ್ ಇರಾನ್ ವಾರು ಇದರಿಂದ ಕೇಂದ್ರ ಸರ್ಕಾರ ಸಪ್ಲೈನೇ ಕಡಿಮೆ ಇದೆ, ಸಪ್ಲೈನೇ 50% ಇದೆ. ಆದರೆ ಇವತ್ತು ಏನಾಗಿದೆ ಅಂದರೆ ಇದು ಮಳೆ ಇಲ್ಲಿ ತನಕ ಬಿತ್ತನೆ ಬರೀ 18% ಆಗಿದೆ, 18% ಅಷ್ಟೇ ಬಿತ್ತನೆ ಆಗಿದೆ ದಿವಸ. ಅದರಿಂದ ನಮಗೆ ಒಂದು ಈಗ ಅಂಥ ಪ್ರೆಷರ್ ಕ್ರಿಯೇಟ್ ಆಗಿಲ್ಲ. ಅದರ ಅರ್ಥ ನಾವು ಇದನ್ನು ಹಾಳು ಮಾಡ್ಕೊಂಡು ಹೋಗುವಂಥ ಪರಿಸ್ಥಿತಿ ಮುಂದೆ ಬಂದಂಥ ಡಿಮ್ಯಾಂಡಿಗೆ ಕೂಡ ಬೀಜ ರಸಗೊಬ್ಬರ ಎಲ್ಲವನ್ನೂ ಕೂಡ ಮಾನಿಟರ್ ಮಾಡುವಂಥದ್ದನ್ನು ಕೂಡ ದಿವಸ ಒಂದು ಕಟ್ಟುನಿಟ್ಟಾದ ಆದೇಶವನ್ನು ದಿವಸ ಮಾಡಿದ್ದೀವಿ. ಹೀಗಾಗಿ ಎಲ್ಲರಿಗೂ ಕೂಡ ಜವಾಬ್ದಾರಿಯಿಂದ ಕೆಲಸ ಮಾಡಲಿಕ್ಕೆ ಸೂಚನೆ ಕೊಟ್ಟಿದ್ದೀವಿ. ಯಾರು ಒಳ್ಳೆಯ ಕೆಲಸ ವಿಶ್ವಾಸ ಇದೆ ಅವ್ರ ಮೇಲೆಲ್ಲರ ಮೇಲೂ ಕೂಡ. ಇನ್ನು ಯಾರು ತಪ್ಪಿಸ್ತಿರೋದನ್ನು ಇಂಥದ್ರಲ್ಲಿ ಯಾರಾದರೂ ನಿರ್ಲಕ್ಷ್ಯ ಮಾಡಿದರೆ ನಿಶ್ಚಿತವಾಗಿ ಅವ್ರ ಮೇಲೆ ಕಠಿಣವಾದಂಥ ಕ್ರಮ ಕೈಗೊಳ್ತೀವಿ. ಆ ಪರಿಸ್ಥಿತಿ ಬರಬಾರ್ದು ಅಂತೇಳಿ ನಾನು ಕೂಡ ಆಶಿಸಿದ್ದೆ.